ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮನೋಜ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮೊಂದು ಹೊಸ ವೀಡಿಯೋ ಕರ್ಕೊಬಂದಿದ್ದೀನಿ. ಹಳ್ಳಿ ಕಾರ್ ಅಂದರೆ ನಮ್ಮ ರೈತರ ತಾಕತ್ತು. ಇಲ್ಲೊಬ್ಬ ಯುವಕ ಹಳ್ಳಿ ಕಾರ್ ಹಸುಗಳ ಸಾಕೋದ್ರ ಜೊತೆಗೆ ಉಳುಮೆ ಮಾಡಿ ಕರು ಹಾಕಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ತಳಿ ಅಭಿವೃದ್ಧಿ ಆಯ್ತಾರ ಕಾರಣ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಆಕಾಶ್. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಆಕಾಶು. ನನ್ನ ಊರು ಬಂದು ಎನ್ಶೆಟ್ಟಹಳ್ಳಿ, ಪ್ರಿಯಾಪಟ್ಟಣ ತಾಲೂಕು, ಬೆಡಪುರ ಹೋಬಳಿ. ಮೈಸೂರಿಂದ 60 ಕಿಲೋಮೀಟ್ರು ನಮ್ಮದು. ಸರ್ ನೀವು ಯಾವಾಗಿಂದ ಹಸುಗಳು ಸಾಕ್ತಾ ಇದ್ದೀರಿ? ಅವೆಲ್ಲ ಹೆಚ್ಚು ಕಮ್ಮಿ ನಾವು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ತಾತಿರ ಕಾಲದಿಂದ ಸಾಕ್ತಾ ಇದೀವಿ. ಕರು ಹಾಕ್ಸೋದು ಯಾವಾಗಿಂದ ಶುರು ಮಾಡಿದ್ರಿ? ಕರು ಹಾಕ್ಸಿದ್ದೆ ಫಸ್ಟು. ನಾನು ಇವಾಗ ಉಳುಮೆಗೆ ಅಂತ ತಂದಿದ್ದು. ಇವು ಹೆಚ್ಚು ಕಮ್ಮಿ ಕೆಂಚನಹಳ್ಳಿ ಅಂತ, ಅಲ್ಲಿಂದ ತಂದಿದೆ. ಹೋದ ವರ್ಷ ನಮ್ಗೆ ಇನ್ನೂ ಸಣ್ಣ ಕರುಗಳು ಅಂದ್ಬಿಟ್ಟು ಬೇರೆ ಕೊಟ್ಬಿಟ್ಟಿದ್ದು. ತಿರ್ಗಾ ಗಂಗೂರ್ ಕೊಟ್ಬಿಟ್ಟಿದ್ದು. ಅಲ್ಲಿಂದ ಹಿಡ್ಕೊಬಂದು 65,000 ರೂಪಾಯಿ ಕೊಟ್ಟು ತಗೊಬಂದಿದ್ದು. ತಗೊಬಂದಾಗ ಹಲ್ಲು ಎಷ್ಟೆಷ್ಟಾಗಿತ್ತು? ಹಲ್ಲು ಎಷ್ಟು ದಿನ ಆಯ್ತು ನೀವು ತಗೊಬಂದು? ತಂದು ಒಂದು ವರ್ಷದ ಮೇಲೆ 3 ತಿಂಗಳು 4 ತಿಂಗಳು ಆಯ್ತು. ಏನು ಉಳುಮೆ ಮಾಡ್ತಿರೋ, ಏನು ಸಾಕಾಣಿಕೆ ತಂದಿರೋದು, ಹಾಲಿಗೋಸ್ಕರ ತಂದಿರೋದು? ಇವು ಉಳುಮೆಗೆ ಅಂತಲೂ ತಂದಿದ್ದು. ನಾನು ತಳಿ ಅಭಿವೃದ್ಧಿ ಮಾಡೋದು ಅಂದ್ಬಿಟ್ಟು ಬಿತ್ತನೆ ಓರಿ ಕಟ್ಸಿ. ನಿಮ್ಗೆ ಕರು ಹಾಕ್ಸ್ಬೇಕು ಅಂತ ಯಾವಾಗ ಅನ್ನಿಸ್ತು? ಕರು ಹಾಕ್ಸ್ಬೇಕು ಅಂತ ಈ ಎಲ್ಲ ಹಳ್ಳಿ ಕಾರ್ ಅಂತ ಕ್ರೇಜ್ ಹುಡ್ಕತ್ತು. ಎಲ್ಲವ ಹಳ್ಳಿ ಕಾರ್ ಮೇಲೆ ಜಾಸ್ತಿ ಒಲವು ತೋರಿಸ್ತಿರೋ. ಆಗ ನೋಡಿದೆ ಹಳ್ಳಿ ಕಾರ್ಗೆ ಡಿಮ್ಯಾಂಡ್ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಎಂತವೆ. ಆಗ ನೋಡಿದಾಗ ಹೋರಿ ಕಟ್ಸಿ ಒಳ್ಳೆ ಕರು ಹಾಕ್ಸಿದ್ರೆ ಒಳ್ಳೆ ಇದಿರ್ತದೆ ಅದಕ್ಕೆ ಅಂದ್ಬಿಟ್ಟು ಹಿಡ್ಕೊಂಬಂದು ಹೋರಿ ಕಟ್ಸಿದ್ದೆ. ಇದಕ್ಕೆ ಎಷ್ಟರಲ್ಲಾಗಿರ್ಬೋದು? ಇದಕ್ಕೆ ಹಲ್ಲು ಕಡೆ ಬಿದ್ದದೆ. ಹಲ್ಲು ಕಡೆ ಬಿದ್ದು ಹೆಚ್ಚು ಕಮ್ಮಿ 1 ವರ್ಷ ಆಯ್ತು. 1 ವರ್ಷ. ಅದಕ್ಕೂ ಸೇಮ್ ಆಯ್ತು. ಎರಡು ಜೊತೆಲೆ ತಂದಿದ? ಏನು ಕೂಟನ ಏನು? ಜೊತೆಲೆ ತಂದಿದ್ದು. ಅದೇ ಜೊತೆಲೆ ತಂದಿದ್ದು. ಕೂಟ ಏನಿಲ್ಲ. ಉಳುಮೆಗೆ ಅಂತ ತಂದೆ. ಕೂಟ ಏನಿಲ್ಲ. ಇದು ಫಸ್ಟ್ ಕರು ಹಾಕ್ತೋ ಅದು ಫಸ್ಟ್ ಕರು ಹಾಕ್ತೋ? ಫಸ್ಟ್ ಅದು. ನೀವು ಹೋರಿ ಕೊಡ್ಸಿದ್ದು ಎಲ್ಲಿ? ಇಲ್ಲೇ ಬಾರ್ಸಲ್ಲೇ ಒಂದು ಹೋರಿ ಇತ್ತು ಲೋಕಲಲ್ಲಿ. ಸ್ನೇಹಿತರೆ, ಇವರು ಹೋರಿ ಕೊಡಿಸ್ಬಿಟ್ಟು ಕರು ಹಾಕ್ಸಿರೋದು. ಯಾವುದೇ ರೀತಿ ದಾಖಲಾತಿ ಯಾವ ಕ್ರಾಸ್ ಮಾಡ್ಸಿಲ್ಲ, ಏನಿಲ್ಲ. ಸೆಮೆನ್ ಕೊಡ್ಸೋಬಾರ್ದು. ಕೊಡ್ಸಿಲ್ಲ ಅವರು. ಆ ಹೋರಿದು ಫೋಟೋನ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ನೀವು ಹೋರಿನೇ ಕೊಡಿಸ್ಬೇಕು ಅಂತ ಯಾಕೆ ಎಲ್ಲ ಸೆಮೆನ್ ಕೊಡ್ಸ್ತಾರಲ್ಲ, ಯಾಕೆ ಹೋರಿ ಕೊಡ್ಸಿದ್ರಿ? ಸೆಮೆನ್ ಕೊಡ್ಸಿದ್ರೆ ಒಳ್ಳೆ ಕರು ಹುಟ್ಟುತ್ತೆ. ಆದರೆ ಅದು ಏನಾದರೂ ಹಳ್ಳಿ ಕಾರು ಪರಾಗಸ್ಪರ್ಶದಲ್ಲೇ ಹುಟ್ಟಬೇಕು. ಈ ಹೋರಿ ಕಟ್ಸೋದ್ರಿಂದ, ಈ ಕ್ರಾಸ್ ಮಾಡಿಸೋದ್ರಿಂದ ಒಳ್ಳೆ ಕರು ಬೀಳೋದಿಲ್ಲ. ಸರಿ, ಒಳ್ಳೆ ಕರು ಬೀಳೋದಿಲ್ಲ. ಅದರಿಂದ ಹೋರಿ ಕಟ್ಸ್ತೆ. ಈಗ ನೀವು ಹಾಲು ಎಲ್ಲ ಗುಣಮಟ್ಟದ ಹಾಲು ಸಿಗ್ತದ? ಹಾಲಿನ ಉಪಯೋಗ ಏನೇನಾದ್ರು ಗೊತ್ತಾ ನಿಮಗೆ? ಹಾಲಿನ ಉಪಯೋಗ ಪರವಾಗಿಲ್ಲ. ಇದು ನಾವು ಜಾಸ್ತಿ ಕರುಗೆ ಬಿಟ್ಬಿಡ್ತೇವೆ. ಇದು ಕರೆದ್ರೆ ಒಂದು ಅರ್ಧ ಲೀಟ್ರ್ ಕರಿತೀವಿ. ಇದ್ರಲ್ಲಿ ಒಂದು ಅರ್ಧ ಲೀಟ್ರು. ಇನ್ನು ಮಿಕ್ಕಿದೆಲ್ಲ ಕರುಗೆ ಕರುಗೆ ಬೇಕು ಅಂದರೆ ಒಂದು 3/4 ಲೀಟ್ರ್ 1 ಲೀಟ್ರ್ ಕರಿಬೋದು. ಕರುಗೆ ಅಂದರೆ ಹಾಲು ಕಮ್ಮಿ ಬಿಟ್ರೆ. ಕರುಗೆ ಸಂಪೂರ್ಣವಾಗಿ ಹಾಲು ಸಾಕಾಯ್ತದ? ಸಾಕಾಯ್ತದೆ. ಇದು ಬನ್ನಿ, ಇದ್ರ ಕರು ತೋರಿಸಿ. ಇದ್ರ ಕರು ಅದೇ ತೋರಿಸಿ. ಇದು ಕರು ಹುಟ್ಟು ಎಷ್ಟು ದಿನ ಆಯಿತು? ಇದು ಇವತ್ತು 31 ಅಂದರೆ 18, 29 ದಿನ ಆಯಿತು. ಗಂಡ ಹೆಣ್ಣು ಕರು? ಇದು ಹೆಣ್ಣು ಕರು. ಎಷ್ಟು ದಿನ ಆಯಿತು? 19 ದಿನ ಆಯಿತು. ಎಲ್ಲ ಸುಳಿ ಸುದ್ದ ಎಲ್ಲ ಕರೆಕ್ಟ್ ಆಗದ? ಎಲ್ಲ ಸುಳಿ ಪಕ್ಕ ಇದೆ. ತೋರಿಸಿ ಇಟ್ಕೊಳ್ಳಿ. ಇಲ್ಲಿ 2 ರೇಕು. ಸುಳಿ ಸುದ್ದ ಎಲ್ಲ ಸೂಪರ್ ಆಗಿದೆ. ಕಾಲು ರಾಶ್. ಕರು ಒಳ್ಳೆ ಗುಣಮಟ್ಟದ್ದು, ಒಳ್ಳೆ ಜಾತಿ ಕುಲುವ ಕರು ಚೆನ್ನಾಗಿ ಹುಟ್ಟದೆ. ಓರಿನೂ ಸಾಧಾರಣ ಚೆನ್ನಾಗಿರ್ಬೇಕು. ಓರಿನೂ ಚೆನ್ನಾಗಿದೆ. ಓರಿ ಹಸು ಆಮೇಲೆ ಹಸುನು ಉದ್ದ ಪನ್ನ ದೊಡ್ಡ ಹಸು. ಸಾಧಾರಣವಾಗಿ ಕುತ್ತಿಗೆ ಏನು ಗಂಧವಲೇನ? ಇಲ್ಲ ಗಂಧಗಳು ಏನಿಲ್ಲ. ಒಂಚೂರು ಅದೇ ಇದಿಷ್ಟೇನು ತಪ್ಪಿಲ್ಲ. ಇಷ್ಟು ಇರಬಾರ್ದು. ಒಟ್ಟು ಇನ್ನೂ ಫುಲ್ ಇಷ್ಟು ಇರ್ಬೇಕು ಹಿಂಗೆ. ಈ ಕರು ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಈ ಹಸು ಇದು 1 ತಿಂಗಳಾಯ್ತು ಕರು ಹಾಕಿ. ಇದೇ ಅದ್ರ ಕರು. ಹೆಣ್ಗರು ಇದುವೆ. ಇದು ಹೆಣ್ಗರುನೇನಾ? ಇದು ಎಲ್ಲ ಸುಳಿ ಸುದ್ದ ಎಲ್ಲ ಕರೆಕ್ಟ್ ಆಗಿದೆ. ಇದೇನು ತಪ್ಪಿಲ್ಲ. ಈ ಕಲರ್ ಬಂದ್ಬಿಟ್ಟದಲ್ಲ, ಏನು ಈ ಕಲರ್ ಬೇರೆ ವೈಟು ಇಲ್ಲ ರೂಪಾಯಿ ಬಣ್ಣನೂ ಇಲ್ಲ. ಇದೇನು ಸ್ವಲ್ಪ ಕೆಂಚದ. ಇದು ಹಾಲು ಕುಡಿತಿರೋದಕ್ಕೆ ಇದೆಲ್ಲ ಉದ್ರೋಗುತ್ತೆ. ಇದೆಲ್ಲ ಉದ್ರೋಗಿ ರೂಪಾಯಿ ಬಣ್ಣಕ್ಕೆ ಬರ್ತದೆ ಮಾಮೂಲಿ. ಈ ಕೂದಲೆಲ್ಲ ಬಣ್ಣ ಎಲ್ಲ ಹೊಂಟೋಗಿ ಮಾಮೂಲಿ ರೂಪಾಯಿ ಬಣ್ಣಕ್ಕೆ ಬರ್ತದೆ. ವಿಡಿಯೋದಲ್ಲಿ ನೋಡಿದಾಗ ಇದ್ಯಾವುದೋ ಕ್ರಾಸ್ ಇರ್ಬೋದು, ಏನೋ ಕೆಂಚಗದೆ ಅದು ಇದು ಅಂತ ಏನೋ. ಇಲ್ಲ ಕ್ರಾಸ್ ಏನಿಲ್ಲ. ಹಳ್ಳಿ ಕಾರಲ್ಲಿ ಸಾಧಾರಣವಾಗಿ ತುಪ್ಟ ಫುಲ್ ಉದ್ರದಾವೆ. ಇಲ್ಲ ಹಾರೋಯ್ತದೆ ಇದು ಕೆಂಚು ಕೂದಲು. ಕೆಚ್ಕಿದ್ರೋದು ಹಳ್ಳಿ ಕಾರಲ್ಲಿ. ಅದು ಅಮರಾವತಿ ತಳಿ ಬರ್ತದೆ ಬೇರೆ ಬಣ್ಣ ಬಂದ್ರೆ. ಏನು ಇದು ಯಾವುದೇ ಕ್ರಾಸು ಏನಲ್ಲ. ಇದು ಹೆಣ್ಗರುನೇ? ಹೆಣ್ಗರುನೇ ಇದು. ಇದ್ರ ತಾಯಿ ಬಗ್ಗೆ ಪರಿಚಯ ಮಾಡ್ಕೊಡಿ. ಇದು ಹಾಲು ಸಾಧಾರಣವಾಗಿ ಹಾಲು ಸಿಗ್ತದ? ಹಾಲು ಸಿಗ್ತದೆ. ಕರೆದ್ರೆ 1/4 ಲೀಟ್ರ್ ಹಾಲು ಕರಿಬೋದು. 1/4 ಲೀಟ್ರ್ ಮನೆಗೆಲ್ಲ ಆಯ್ತದೆ. ಕರುಗೆ ಬಿಟ್ಬಿಡೋದ್ರಿಂದ ಹಾಲೇನು ಕರೆಯೋದಿಲ್ಲ. ಇದಕ್ಕೆ ಅಷ್ಟು ಹಲ್ಲೆಷ್ಟು? ಹಲ್ಲುಟ್ಟಿ ಅದೇ ಅದು ಇದು ಸೇಮ್ ಹಲ್ಲುಟ್ಟು ಹಲ್ಲು ಕಡೆಗೆ ಯಾರೆಲ್ಲ ಕಡೆಯ 1 ವರ್ಷ ಆಯಿತು. ಟೋಟಲು
1 ವರ್ಷ ಆಯ್ತು. ಎರಡಕ್ಕೂ ಹೆಚ್ಚು ಕಮ್ಮಿ 5-6 ವರ್ಷದ ಹಸುಗಳು ಇರಬೇಕು. 5ರಿಂದ 6 ವರ್ಷ 5ರಿಂದ 6 ವರ್ಷದ ಹಸುಗಳು. ವಯಸ್ಸಿನ ಹಸುಗಳು. ಇವಾಗ ನೆಕ್ಸ್ಟ್ ಇನ್ನೇನು ಕರು ಹಾಕ್ಸಿ ಹಿಂಗೆ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ರು ಇಲ್ಲ ಏನಾದ್ರು ಇನ್ನು ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ರಿ? ಹ್ಮ್. ಯಾರಾದ್ರೂ ಕೇಳ್ತಾವ್ರ ಮಾರಾಟಕ್ಕೆ? ಮಾರಾಟಕ್ಕೆ ಕೇಳ್ತಾವ್ರೆ, ನಾನು ಕೊಡೋದಿಲ್ಲ. ನೀವು ಇಟ್ಕೋತೀರಿ, ಹಾಂ, ಬೆಳವಣಿಗೆ ಮಾಡಿಸ್ಬಿಟ್ಟು ನಿಮ್ಗೆ ಆಮೇಲೆ ಏನು ಬೇಕೋ ಹಂಗೆ ಮಾಡ್ಕೋತೀವಿ. ಹಾಲು ಕೊಡೋ ಹಸುಗಳಿಗೆ ಏನೇನು ಮೇವು ಹಾಕ್ತಿದ್ರಿ ನೀವು? ಏನೇನು ಮೇವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೇನು ಮೇವು ಕೊಡ್ತಾಯಿದ್ರಿ ನೀವು? ನಮ್ಮ ಅನುಕೂಲಕ್ಕೆ ತಕ್ಕಾಗಿ ರಾಗಿ ಕಡ್ಡಿ, ಹಾಂ, ಬೆಳಗ್ಗೆ ಸಾಯಂಕಾಲ 1 kg ಅಷ್ಟು ಪಾಲು, ಇದು ಗಣೇಶ ಪಿಡ್ಸು ಇಲ್ಲ ಪಾಲಿಸ್ತಾವಳು ನಲ್ಲೂರು, ಇಷ್ಟೇ ಅದಕ್ಕೆ ತಿಂಡಿ. ಇಷ್ಟೇ, ಹುಲ್ಲು ನೀರು, ಏನು ಹಸಿರು ಮೇವೇನು ಕೊಡ್ತಾ ಇಲ್ಲ? ಹಸಿರು ಮೇವೇನು ಕೊಡ್ತಿಲ್ಲ. ಹಸಿರು ಮೇವು ಕೊಟ್ಟರೆ ಇನ್ನೊಂದು ಸ್ವಲ್ಪ ಹಾಲು ಆಯ್ತದಲ್ಲ. ಹಸಿರು ಮೇವು ಹಸಿರು ಮೇವು ಕೊಡ್ಬಾರ್ದು ನೀವು? ಹಸಿರು ಮೇವು ಕೊಡಬೇಕು ಅಂದರೆ ಹೊಲಕ್ಕೆ ಇನ್ನೂ ಜೋಳ ಕಡ್ಡಿ ಚೆಲ್ಲಿ ಅದು ಇನ್ನೊಂದು ತಿಂಗಳು ಬೇಕು ಬರೋಕೆ, ಅಲ್ಲಿ ಗಂಟ ಹಸಿರು ಕಡ್ಡಿ ಇಲ್ಲ. ಇನ್ನು ಮೇಯ್ಸೋಕ್ಕೆಲ್ಲ ಹೊಲ ಹೊತ್ಕೊಂಡು ಪಾಳು. 2 ಹೆಣ್ಣು ಕರುಗಳಾಗಿರೋದ್ರಿಂದ ಏನು ತೊಂದರೆ ಇಲ್ಲ. ತೊಂದರೆ ಏನಿಲ್ಲ. ಮನ್ಸಿಗೆ ಏನೋ ಒಂದು ಹೆಣ್ಣು ಒಂದು ಗಂಡು ಅಂತ ಇರ್ಬೇಕಿತ್ತು. ಏನಿಲ್ಲ, ಏನು ಮನುಷ್ಯ ಆರ್ತಿಗೆ ಒಬ್ಬ ಕೀರ್ತಿಗೆ ಒಬ್ಬನಕ್ಕೆ 2 ಕೂಟ ಆಯ್ತವೋ ಇಲ್ಲ ಸಪ್ರೇಟೋ? ಏನು ಮಾರಾಟ ಮಾಡೋ ಉದ್ದೇಶದಲ್ಲಿ ಇದ್ದೀರೋ ಇಲ್ಲ ಬೆಳವಣಿಗೆ ಮಾಡ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅನ್ಕೊಂಡಿದ್ದೀರೋ? ಇನ್ನೂ ವಯಸ್ಸದಲ್ಲ, ಇನ್ನೂ ದೊಡ್ಡದಾದ್ಮೇಲೆ ಕೂಟಕ್ಕೆ ಬಿದ್ದರೆ ಕೂಟ, ಇಲ್ಲ ಅಂದ್ರೆ ಹಂಗೆ. ಈಗ ಹೊಸದಾಗಿ ಹಸುಗಳು ಸಾಕ್ಬೇಕು, ನಾನು ಹಾಲು ಹಸು ಕರು ಹಾಕ್ಸ್ಬೇಕು ಅನ್ನೋರ್ಗೆ ಏನು ಹೇಳ್ಬೋದು ನಿಮ್ಮ ಅನುಭವದ ಪ್ರಕಾರ? ಸಾಕ್ಬೋದು, ಏನು ಖರ್ಚಿಲ್ಲ, ಮೇಂಟೆನೆನ್ಸ್ ಕಮ್ಮಿ, ಕೆಲಸನೂ ಮಾಡ್ಬೋದು, ಹಾಲನ್ನು ಕರಿಬೋದು, ಕರುನೂ ಹಾಸ್ಕೋಬೋದು, 3ನೂ ಮಾಡ್ಬೋದು. ವ್ಯವಸಾಯ ಮಾಡೋರ್ಗೆ ವ್ಯವಸಾಯನೂ ಮಾಡ್ಬೋದು. ಇದಕ್ಕೆ ಹಾಕ್ಸ್ಬಿಟ್ರೆ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಎಷ್ಟೋ ಜನ ಅಂದರು. ಆರಾಮಾಗಿ ಮಾಡ್ಬೋದು. ನೀವು ಇವು ಕರು ಹಾಕಿದ್ರು ವ್ಯವಸಾಯ ಮಾಡ್ತಾ ಇದ್ದೀರಿ? ಆರಾಮಾಗಿ ಮಾಡ್ತಾಯಿದ್ದೀವಿ. ಹೊಲ ಉಳ್ತಾ ಇದ್ದೀರಿ? ಹೊಲನೇ ಉಳ್ತಾವೆ ಮಾಮೂಲಿ. ಸ್ನೇಹಿತರೆ ನೋಡಿದ್ರಲ್ಲ, ಹಳ್ಳಿಕಾರ್ ಹಸುಗಳು ಉಳುಮೆ ಜೊತೆಗೆ ಹಾಲು ಕೊಡೋಕ್ಕೂ ಸೈ, ಕರು ಹಾಕೋಕ್ಕೂ ಸೈ, ವ್ಯವಸಾಯಕ್ಕೂ ಸೈ. ನಾನು ಇದ್ರಲ್ಲಿ ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ, ಸಾಧ್ಯವಾದಷ್ಟು ಮನೆಗೆ ಒಂದೊಂದಾದ್ರೂ, ಒಂದು ಚಿಕ್ಕ ಹಸು ಆಗಲಿ ದೊಡ್ಡ ಹಸು ಆಗಲಿ, ಒಂದೊಂದು ಹಸುನಾದ್ರೂ ಕಟ್ಕೊಂಡು ಸಾಧ್ಯವಾದಷ್ಟು ದೇಸಿ ಹಸುಗಳ ಹಾಲು, ತುಪ್ಪ, ಬೆಣ್ಣೆ, ಮೊಸರನ್ನ ತಿನ್ನೋದು ಆಹಾರ ಪದ್ಧತಿಯಾಗಿ ಬಳಸ್ಕೊಳೋದು ಶುರು ಮಾಡಿ. ಯಾಕೆಂದರೆ ನೋಡ್ತಾ ಇರ್ಬೋದು ನೀವು, ಇವತ್ತು ನಮ್ಮ ದೇಶದಲ್ಲೇ ದೇಸಿ ತಳಿಗಳು ತುಂಬ ಅವೆ. ಹಳ್ಳಿಕಾರ ಆಗಿರ್ಬೋದು, ಅಮೃತಮಾಲ್ ಆಗಿರ್ಬೋದು, ಗಿರ್ರು, ಓಂಗೋಲು, ಸಾಯಿವಾಲು, ಕಾಂಗಾಯಮ್ಮು, ತುಂಬ ಥರ ವೆರೈಟೀಸ್ ಆಫ್ ಇವು ದೇಸಿ ಹಸುಗಳು ನಮ್ಮ ದೇಶದಲ್ಲಿ ಇರೋದ್ರಿಂದ ಈ ಹಳ್ಳಿಕಾರೇ ಆಗಿರ್ಬೋದು, ಬೇರೆ ಹಸುಗಳ ತಳಿನೇ ಆಗಿರ್ಬೋದು, ಸಾಧ್ಯವಾದಷ್ಟು HF ಮತ್ತು ಗಿರ್ ಹಸುಗಳದ್ದು ಹಾಲು, HF ಮತ್ತು ಜರ್ಸಿ ಹಸುಗಳ ಹಾಲನ್ನ ಕುಡಿಯೋದನ್ನ ಸಾಧಾರಣವಾಗಿ ಕಮ್ಮಿ ಮಾಡಿ. ಒಂದೊಂದು ಮನೆಗೆ ಒಂದೊಂದಾದ್ರೂ ನಿಮ್ಮ ಮನೆ ಬಳಕೆಗಾದ್ರೂ ಹಾಲು ಬಳಸೋ ಥರ ಇದನ್ನ ಹಳ್ಳಿಕಾರ ಹಸುಗಳನ್ನ ಸಾಕೋದ್ರ ಮುಖಾಂತರ ಮನೆಗೂ ಉಪಯೋಗ ಆಗಬೇಕು ಮತ್ತು ಹಳ್ಳಿಕಾರ ತಳಿನೂ ಅಭಿವೃದ್ಧಿ ಆಗಬೇಕು. ಈ ವಿಡಿಯೋದಿಂದ ಇದೊಂದು ಹೇಳಬೇಕು ಅನ್ನೋ ಕಾರಣಕ್ಕೆ ಈ ಹಸುಗಳದ್ದು ವಿಡಿಯೋ ಮಾಡಿದ್ದು. ಸಾಧ್ಯವಾದಷ್ಟು ಒಂದೊಂದಾದ್ರೂ ಮನೆಗೆ ಒಂದೊಂದು ಕಟ್ಕೊಳ್ಳಿ. ಥ್ಯಾಂಕ್ ಯು.